ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏಕಾಂಗಿಯಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಒಂದು ರೀತಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿ. ರಾಹುಲ್ ಗಾಂಧಿ ಅವರ ಭೇಟಿಗೆ ಉಭಯ ನಾಯಕರು ತೆರಳಿದ್ರು. ರಾಹುಲ್ ಹೆಲಿಕಾಪ್ಟರ್ ಹತ್ತಿಸಿ ನಾಯಕರು ಹೊರ ಬಂದ್ರು. ಬೇರೆ ಬೇರೆ ಮಾರ್ಗದಲ್ಲಿ ತೆರಳಿದ್ರು ಸಿಎಂ ಮತ್ತು ಡಿಸಿಎಂ. ಮಾಧ್ಯಮಗಳ ಜೊತೆಗೆ ಮಾತಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಂದ್ರೆ ಸಿಎಂ ಜೊತೆಗೆ ಬಾರದೆ ಕಾರ್ ಹತ್ತಿ ಹೊರಟರು ಡಿಸಿಎಂ. ಇಬ್ರು ಮೀಡಿಯಾ ಅಡ್ರೆಸ್ ಮಾಡಬಹುದಿತ್ತು, ಆದ್ರೆ ಡಿಸಿಎಂ ತಾಂಪಾಡಿ ತಾವು ಈ ಕಡೆ ಬರದಂಗೆ ಹೊರಟು ಹೋಗ್ಬಿಟ್ರು. ಆದ್ರೆ ಸಿದ್ದರಾಮಯ್ಯ ಮೀಡಿಯಾಗಳ ಎದುರುಗಡೆ ಬಂದ್ರು. ನೋಡಿ, ತಾವು ದೃಶ್ಯಗಳಲ್ಲಿಯೂ ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದರು. ಮೈಸೂರಿಂದ ವಯನಾಡಿಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರ ಆಗಮನಕ್ಕಾಗಿ ಉಭಯ ನಾಯಕರು ಏರ್ಪೋರ್ಟ್ಗೆ ಹೋಗಿದ್ರು. ಅವರನ್ನ ಬರಮಾಡಿಕೊಂಡ್ರು. ಒಂದು 2 ನಿಮಿಷ ಚರ್ಚೆ ಆಯಿತಂತೆ. ಅದಾದ ಮೇಲೆ ವಾಪಸ್ ಆಚೆ ಬರುವ ಸಂದರ್ಭದಲ್ಲಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳ ಜೊತೆಗೆ ಮಾತಾಡೋದಕ್ಕೆ ಅಂತ ಬಂದ್ರೆ, ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಜೊತೆಗೆ ಬಾರದೆ ತಮ್ಮ ಕಾರನ್ನ ಹತ್ತಿ ಹೊರಟೋಗಿದ್ದಾರೆ. ಏನಾದರೂ ಈ ರೀತಿ ಮುನಿಸಿಕೊಳ್ಳುವ ಬೆಳವಣಿಗೆ ಅಲ್ಲಿ ನಡೆದೋಯ್ತಾ? ಉಭಯ ನಾಯಕರ ಮಧ್ಯೆ ಯಾಕೆ ಈ ರೀತಿ ಅಂತರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ.